ಈ ಮನುಷ್ಯನಂತ ಒಂದು ಕ್ರೂರಿ, ಈ ಮನುಷ್ಯನಂತ ಒಬ್ಬ ಅಮಾನುಷ ಇನ್ನೊಬ್ಬ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಸುವನ್ನ ಕಳ್ಕೊಂಡಂತ ಹಸುವಿನ ಯಜಮಾನ ಅಥವಾ ಕುಟುಂಬ ಅಲ್ಲಿ ಅದು ವಿಷವನ್ನ ಉಣ್ಣಿಸಿ ಆ ಹುಲಿಗಳ ಸಾವಿಗೆ ಕಾರಣವಾಗಿದೆ. ಹುಲಿ ಸಂತತಿಯ ವಿನಾಶದ ಅಂಚಿನಲ್ಲಿ ಇವತ್ತು 3 ಹೆಣ್ಣು ಹುಲಿಗಳನ್ನ ನಾವು ಕಳ್ಕೊಂಡಿದ್ದೇವೆ ಅಂತ ಆದ್ರೆ ಅದರಿಂದ ಆಗುವಂತ ಭವಿಷ್ಯದ ನಷ್ಟ ಎಷ್ಟು ಅನ್ನೋದನ್ನ ನೀವು ಅಂದಾಜಿಸಬಹುದು. ಹುಲಿಯನ್ನ ದೇವರು ಅಂತ ಪೂಜಿಸ್ತೀರಿ, ಮಹದೇಶ್ವರನ ವಾಹನ ಅಂತ ಪೂಜಿಸ್ತೀರಿ. ಹಾಗಾದ್ರೆ ನಿಮಗಿರುವ ಭಕ್ತಿ, ಈ ಪೂಜನೀಯ ಒಂದು ಭಾವ ಇದೆಲ್ಲ ಲೊಟ್ಟೆ ಮತ್ತು ಸುಳ್ಳು ಅಂತ ಆಗ್ಲಿಲ್ವೇ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಅತ್ಯಂತ ದಾರುಣವಾದ ಘಟನೆ ಇದು. ಮನುಷ್ಯ ಎಂಥ ಕ್ರೂರ ಪ್ರಾಣಿ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ. ನಾಡಿನಲ್ಲಿ ಮತ್ತು ಕಾಡಿನಲ್ಲಿ ಇವತ್ತು ನಾವು ಸಮಸಮವಾಗಿ ನೋಡಿದರೆ ಕಾಡು ಪ್ರಾಣಿಗಳು ಅಥವಾ ಅತ್ಯಂತ ಉಗ್ರವಾದ ಪ್ರಾಣಿಗಳು ಕಾಡಿನಲ್ಲಿರ್ತವೆ ಅಂತ ನಾವು ಭಾವಿಸಿದ್ದೇವೆ. ಆದರೆ ಕಾಡಿನ ಉಗ್ರ ಪ್ರಾಣಿಗಳಿಗಿಂತ ಅತ್ಯಂತ ಹೇಯವಾದಂಥ ಮತ್ತು ಅಮಾನುಷವಾದಂಥ ಪ್ರಾಣಿಗಳು ನಾಡಿನಲ್ಲಿ ಬದುಕ್ತಾ ಇವೆ ಅನ್ನೋದಕ್ಕೆ ಸಾಕ್ಷಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದಂಥ ತಾಯಿ ಮತ್ತು ಮಕ್ಕಳನ್ನೊಳಗೊಂಡಂಥ 5 ಹುಲಿಗಳ ದಾರುಣವಾದ ಸಾವು. ನಮ್ಮ ಮನೆಯ ಹಸುವನ್ನು ಅದು ಹಿಡಿತು, ಹಸುವನ್ನು ಕೊಂದಿತು, ಆ ಕಾರಣಕ್ಕಾಗಿ ನಾವು ಆ ದ್ವೇಷವನ್ನು ತೀರಿಸ್ಕೋಬೇಕು ಅಂತ ಮಾತು ಬರದ ಮೂಕ ಪ್ರಾಣಿ. ಅದು ಅವರ ಜಗತ್ತು, ನಮ್ಮ ಜಗತ್ತಲ್ಲ. ನಮ್ಮ ಜಗತ್ತಿನ ಪ್ರಾಣಿಗಳನ್ನು ಅವರ ಜಗತ್ತಿಗೆ ನಾವು ಬಿಡ್ತೇವೆ ಅಂತ ಆದರೆ ಅದು ನಮ್ಮ ಅಪರಾಧ ಮತ್ತು ನಮ್ಮ ತಪ್ಪದು. ಅದು ಅಲ್ಲಿಯ ಅಭಯಾರಣ್ಯ, ಅದು ರಿಸರ್ವ್ ಫಾರೆಸ್ಟ್, ಅದು ಆ ಪ್ರಾಣಿಗಳಿಗೆ ಮೀಸಲಾಗಿಟ್ಟಂಥ ಜಾಗ. ಅದು ನಾಡಿನಲ್ಲಿ ಬದುಕುವ ಮನುಷ್ಯರ ಅಥವಾ ಮನುಷ್ಯರು ಸಾಕುವ ಪ್ರಾಣಿಗಳ ಅಥವಾ ಹಸುಗಳನ್ನು ಮೇಲಿಕ್ಕೆ ಬಿಡುವ ಜಾಗವೇ ಅಲ್ಲ. ಆದರೂ ನಾವು ಎಷ್ಟು ಕ್ರೂರಿಗಳಾಗಿದ್ದೇವೆ, ನಾವು ಎಷ್ಟು ಒಂದು ಹಿಂಸಾತ್ಮಕವಾದಂಥ ದಾರಿಯಲ್ಲಿ ನಡೀತಾ ಇದ್ದೇವೆ ಅಂತಂದರೆ, ನಾವು ಹಸುವನ್ನು ಬಿಟ್ಟ ತಪ್ಪು. ಕಾಡಿನ ಒಂದು ಕಾದಿಟ್ಟ ಪ್ರದೇಶ, ಆ ಪ್ರದೇಶಕ್ಕೆ ನಾವು ದನಗಳನ್ನು ಮೇಯ್ಲಿಕ್ಕೆ ಬಿಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಅದು ತನ್ನದೇ ಆದಂಥ ಪ್ರದೇಶದಲ್ಲಿ ಲೀಲಾಜಾಲವಾಗಿ ತಿರುಗಾಡಿಕೊಂಡು ಬದುಕ್ತಾ ಇರುವಂಥ ಹುಲಿಗಳು ಬೇಟೆ ಆಡ್ತವೆ. ಹಸುಗಳು ಕಂಡು ಬಿಡ್ತಾವವು. ಅದು ಬೇಟೆ ಆಡಿದೆ. ಆ ಬೇಟೆ ಆಡಿದಂಥ ತನ್ನ ಹಸುವನ್ನು ಕಳ್ಕೊಂಡಂಥ ಅದು ಶಿವಣ್ಣ ಗಿವಣ್ಣ ಅಂತ ಈಗ ಯಾರೋ ಒಬ್ಬಿಬ್ಬರನ್ನು ಹಿಡಿದಾಕಿದ್ದಾರೆ, 6 ಜನರನ್ನು. ಅದು ಯಾರೇ ಇರಬಹುದು, ಅವರಿಗೆ ಅತ್ಯಂತ ಕಠಿಣವಾದಂಥ ಮರಣದಂಡನೆಯಂಥ ಶಿಕ್ಷೆಯನ್ನು ಕೊಡಬೇಕು. ಯಾಕೆಂತಂದರೆ ಮನುಷ್ಯನನ್ನು ಇವತ್ತು ಕೊಲ್ಲೋದು, ಮನುಷ್ಯ ಹಾಡೆ ಹಗಲು ಇವತ್ತು ರಕ್ತಪಾತ ಮಾಡೋದು ಇವತ್ತು ಅದು ಕಾಮನ್ ಆಗಿ ಹೋಗಿದೆ. ಆದರೆ ಈ ಯಾರ ತಂಟೆ ತಕರಾರು ಯಾವುದಕ್ಕೂ ಬರದೇನೆ ಇವತ್ತು ರಾಷ್ಟ್ರಪ್ರಾಣಿ ಹುಲಿ, ಮಹದೇಶ್ವರನ ವಾಹನ, ಹುಲಿರಾಯ ನಮ್ಮ ನಂಬಿಕೆಯ ಒಂದು ದೇವತೆ. ನಾವು ಕಲ್ಲು ಹುಲಿಯನ್ನು ಪೂಜಿಸ್ತೇವೆ, ಕಲ್ಲು ನಾಗರನನ್ನು ಪೂಜಿಸ್ತೇವೆ. ಅದೇ ಜೀವಂತ ನಾಗರವನ್ನು ಕಂಡ್ರೆ, ಜೀವಂತ ಹುಲಿಯನ್ನು ಕಂಡ್ರೆ ಅದು ನಮಗೇನಾದರೂ ಉಪಟಳ ಕೊಡ್ತದೆ ಅಂತಾದರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಮೋಸ ಮಾಡಿ ವಂಚನೆ ಮಾಡಿ ನಾವು ಸಾಯಿಸ್ತೇವೆ. ಈ ಮನುಷ್ಯನಂತ ಒಂದು ಕ್ರೂರಿ, ಈ ಮನುಷ್ಯನಂತ ಒಬ್ಬ ಅಮಾನುಷ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ 10 ವರ್ಷದ ತಾಯಿ, 8 ವರ್ಷದ ಹಸುಗೂಸುಗಳು, ಮಕ್ಕಳು ಮುಗ್ಧವಾಗಿ ಬಂದು ಅದು ತಿಂದಿದ್ದಾವೆ, ಸಾವನ್ನಪ್ಪಿದ್ದಾವೆ. ಈ ಘಟನೆ ನಮ್ಮ ಸಮಾಜ, ನಾವು ಎಷ್ಟು ಸ್ವಾರ್ಥಿಗಳಾಗ್ತಾ ಇದ್ದೇವೆ, ಏಕಮುಖವಾಗ್ತಾ ಇದ್ದೇವೆ ಮತ್ತು ನಾವು ಎಷ್ಟು ಮನುಷ್ಯತ್ವದ ಎಲ್ಲ ಗಡಿಗಳನ್ನು ಮೀರ್ತಾ ಇದ್ದೇವೆ ಅನ್ನೋದಕ್ಕೆ ಇದು ಸಾಕ್ಷಿ. ಆರಂಭದಲ್ಲೇ ಅರಣ್ಯದ ಸಿಬ್ಬಂದಿಗಳು ಮತ್ತು ಅರಣ್ಯಾಧಿಕಾರಿಗಳು ಸಂಶಯ ಪಟ್ಟರು. ಯಾಕೆಂತಂದರೆ ಈ ಸತ್ತು ಮಲಗಿದ 5 ಹುಲಿಗಳ ಪಕ್ಕದಲ್ಲೇ ಒಂದು ಸತ್ತ ಹಸುವು ಇತ್ತು. ಅದಕ್ಕೆ
ವಿಷಪ್ರಾಶನ ಮಾಡಿದಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು. ಆದರೆ ಅದು ಕೊನೆಗೆ ಈಗ ಪ್ರಾಥಮಿಕ ತನಿಖೆಯಲ್ಲಿ ಸ್ಪಷ್ಟವಾಗಿದೆ, ಹಸುವನ್ನು ಕಳ್ಕೊಂಡಂಥ ಹಸುವಿನ ಯಜಮಾನ ಅಥವಾ ಕುಟುಂಬ ಅಲ್ಲಿ ಅದು ವಿಷವನ್ನು ಉಣ್ಣಿಸಿ ಆ ಹುಲಿಗಳ ಸಾವಿಗೆ ಕಾರಣವಾಗಿದೆ. ಹುಲಿಗಳು ಯಾವತ್ತೂ ಬೇಟೆಯಾಡಿದ ತಕ್ಷಣ ಗಬ 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 ಅಂತ ತಿನ್ನುವುದಿಲ್ಲ. ಅದು 2-3 ದಿನ ಬಿಟ್ಟು ಅದು ಹಳಸಿದ ಮೇಲೆ ತಿಂತವೆ. ಅದೆಲ್ಲವನ್ನೂ ಗೊತ್ತಿದ್ದಂಥ ಈ ಮನುಷ್ಯ ಹೋಗಿ ಸತ್ತ ಪ್ರಾಣಿಗೆ ವಿಷವನ್ನು ಅಲ್ಲಿ ಸಿಂಪಡಿಸಿ ಆ ವಿಷಪ್ರಾಶನದಿಂದ ಈ ಅಮಾಯಕ ಹುಲಿಗಳು ಸತ್ತಿದ್ದಾವೆ. ಹುಲಿ ಸಂತತಿ ವಿನಾಶದ ಅಂಚಿನಲ್ಲಿದೆ. ಅದರಲ್ಲೂ ನಮ್ಮ ಎಲ್ಲ ಅರಣ್ಯ ಇಲಾಖೆಯ ಗಸ್ತು ಗಿಸ್ತು ಬೀಟು ಶಿಕ್ಷೆ ಗನ್ನು ಅವರು ಬಹಳ ಕಟುವಾದಂಥ ಒಂದು ಕಾನೂನಿನ ಪ್ರಕಾರ ಇವತ್ತು ಅರಣ್ಯವನ್ನು ಕಾಯ್ತಾ ಇದ್ದರೂ ಕೂಡ ವಿಶಾಲವಾದ ಅರಣ್ಯ, ಸಿಬ್ಬಂದಿಗಳ ಕೊರತೆ, ಇಲ್ಲಿ ಅರಣ್ಯದ ಆ ವಾಚ್ ಮಾಡುವಂಥ ವಾಚರ್ಸ್ಗಳಿಗೆ ಸಂಬಳ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಆದ್ದರಿಂದ ಅವರು ಅಸಮಾಧಾನಗೊಂಡು ಇತ್ತೀಚೆಗೆ ಸರಿಯಾಗಿ ಗಸ್ತಿಗೆ ಹೋಗ್ತಾ ಇರಲಿಲ್ಲ. ಅದರಿಂದ ಈ ಘಟನೆ ಆಗಿದೆ ಅನ್ನುವಂಥ ಒಂದು ವಾದವು ಹುಟ್ಕೊಂಡಿದೆ. ಇಂಥ ಒಂದು ಅರಣ್ಯವನ್ನು ಅಷ್ಟು ಸುಲಭದಲ್ಲಿ ಕಾಯಲಿಕ್ಕೆ ಆಗೋದಿಲ್ಲ. ಆದರೂ ಕಠಿಣವಾದ ಕಾನೂನಿದೆ, ಇವತ್ತು ಶಿಕ್ಷೆಯೂ ಇದೆ. ಆದರೂ ಮನುಷ್ಯ ತನ್ನ ಸ್ವಾರ್ಥದ ಎಲ್ಲೆಯನ್ನು ಯಾವ ರೀತಿ ಮೀರ್ತಾ ಇದ್ದಾನೆ, ಅಮಾನುಷವಾಗಿ ಆ ಮುಗ್ಧ ಪ್ರಾಣಿಗಳ ಬಲಿ ಹಾಕ್ತಾ ಇದ್ದಾನೆ ಅನ್ನೋದಕ್ಕೆ ಇದು ಸಾಕ್ಷಿ. ಹನೂರು ತಾಲೂಕು ಮಲೆಮಹದೇಶ್ವರ ಬೆಟ್ಟದ ಸಮೀಪ ಈ ಘಟನೆ ನಡೆದಿದೆ. 5 ಹುಲಿಗಳು ಧರಾಶಾಯಾಗಿ ಮಲಗಿದವೆ. ಇಂಥ ಒಂದು ಘಟನೆಯನ್ನು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳಾದಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರು ಸೇರಿ ಎಲ್ಲರೂ ಅತ್ಯಂತ ದುಃಖತಪ್ತರಾಗಿ ಕಠಿಣ ಶಬ್ದಗಳಲ್ಲಿ ಇದನ್ನು ಖಂಡಿಸಿದ್ದಾರೆ. ಮತ್ತು ಅದು ಯಾರೇ ಆಗಿರಲಿ, ಈ ಕುಕೃತ್ಯವನ್ನು, ಹೇಸಿಗೆ ಕೆಲಸವನ್ನು, ಅಮಾನುಷ ಕೆಲಸವನ್ನು ಮಾಡಿದಂಥ ಅಪರಾಧಿ ಅವನಿಗೆ ಕಠಿಣ ಶಿಕ್ಷೆಯಾಗುವ ಹಾಗೆ ನಾವು ನೋಡಿಕೊಳ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಜನಮಾನಸಕ್ಕೆ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬುಧವಾರ ಬೆಳಗ್ಗೆ ಜೂನ್ 25 10 ಗಂಟೆಗೆ ಅರಣ್ಯ ಸಿಬ್ಬಂದಿ ಎಂದಿನಂತೆ ಬೀಟ್ಗೆ ಹೋಗಿದ್ದಾರೆ. ಅಲ್ಲಿ ಗಸ್ತು ತಿರುಗುವಂಥ ಹೊತ್ತಿಗೆ ಹನೂರು ತಾಲೂಕಿನ ಶೂಗ್ಯಂ ಅರಣ್ಯ ಪ್ರದೇಶದಲ್ಲಿ 5 ಹುಲಿಗಳು ಅನುಮಾನಾಸ್ಪದವಾಗಿ ಸತ್ತಿರುವುದು ಅವರ ಗಮನಕ್ಕೆ ಬರ್ತವೆ. ಈಗ ಹನೂರು, ಗುಂಡ್ಲುಪೇಟೆ, ಮಲೆಮಹದೇಶ್ವರ ಬೆಟ್ಟ ಇಲ್ಲೆಲ್ಲ ಪ್ರಾಣಿ ಬೇಟೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿದೆ. ಅದರ ಬಗ್ಗೆ ಆಗಾಗ ನೀವು ಅರಣ್ಯ ಇಲಾಖೆ ತೆಗೆದುಕೊಂಡಂಥ ಕ್ರಮದ ಬಗ್ಗೆ, ಹಿಡಿದ ವ್ಯಕ್ತಿಗಳ ಬಗ್ಗೆ ಇದೆಲ್ಲವೂ ನಮಗೆ ಅರಿವಿಗೆ ಬರ್ತಾ ಇದೆ. ಆದ್ದರಿಂದ ಅಲ್ಲಿ ನಿರಂತರವಾಗಿ ಗಸ್ತನ್ನು ತಿರುತ್ತಾರೆ. ಇತ್ತೀಚೆಗೇನೋ ವಾಚರ್ಸ್ಗಳಿಗೆ ನಮ್ಮ ದಿವಾಳಿ ಸರ್ಕಾರ ಅದೆಲ್ಲ ಯಾರಿಗೂ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ, ಭತ್ಯೆಯನ್ನು ಕೊಡ್ತಾ ಇಲ್ಲ, ಕೇಳಿದರೆ ಸಮೃದ್ಧ ಸರ್ಕಾರ ಅಂತ ಬೊಗಳೆ ಬಿಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾಗಿ ಸಂಬಳವನ್ನು ಕೊಟ್ಟಿರಲಿಲ್ಲ, ಆದ್ದರಿಂದ ಅವರು ಸರಿಯಾಗಿ ಗಸ್ತಿಗೆ ಹೋಗ್ತಿರಲಿಲ್ಲ ಅನ್ನುವಂಥ ಒಂದು ವಾದವೂ ಇದೆ. ಆದರೆ ಬುಧವಾರ ಬೆಳಗ್ಗೆ 10 ಗಂಟೆಗೆ ಹೋದಾಗ ಶೂಗ್ಯಂ ಅರಣ್ಯ ಪ್ರದೇಶದಲ್ಲಿ ಇಡೀ ಹುಲಿಗಳ ಕುಟುಂಬವೇ ಅಲ್ಲಿ ಅಸುನೀಗಿ ಮಲಗಿದ್ದು ಇವರಿಗೆ ಅತ್ಯಂತ ಶಾಕ್ ಆದಂಥ ಒಂದು ಘಟನೆ. ಇದರ ಪಕ್ಕವೇ ಒಂದು ಸತ್ತ ಹಸುವು ಇದ್ದದ್ರಿಂದ ಅರಣ್ಯ ಸಿಬ್ಬಂದಿಗೆ ಒಂದು ಸಂಶಯಕ್ಕೆ ಇದು ಕಾರಣ ಆಗಿದೆ. ತಕ್ಷಣ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ. ಮೃತ ಹುಲಿ ಮತ್ತು ಅಲ್ಲಿ ಪಕ್ಕದಲ್ಲಿದ್ದಂಥ ಹಸು ಎರಡನ್ನೂ ಶವ ಪರೀಕ್ಷೆಗೆ, ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ. 3 ಹೆಣ್ಣು ಹುಲಿ ಮತ್ತು 1 ಗಂಡು ಮತ್ತು ತಾಯಿ, 10 ವರ್ಷದ ತಾಯಿ, ಉಳಿದ 4 ಮಕ್ಕಳು 8 ವರ್ಷದ ಒಂದು ಚಿಕ್ಕ ಪ್ರಾಯದವು. ಇನ್ನೇನು ಬದುಕಿ ಬಾಳಬೇಕಾದಂಥ ಒಂದು ಹುಲಿ ಅದು. ಹುಲಿ ಸಂತತಿಯ ವಿನಾಶದ ಅಂಚಿನಲ್ಲಿ ಇವತ್ತು 3 ಹೆಣ್ಣು ಹುಲಿಗಳನ್ನು ನಾವು ಕಳ್ಕೊಂಡಿದ್ದೇವೆ ಅಂತಾದರೆ ಅದರಿಂದ ಆಗುವಂಥ ಭವಿಷ್ಯದ ನಷ್ಟ ಎಷ್ಟು ಅನ್ನೋದನ್ನು ನೀವು ಅಂದಾಜಿಸ್ಬೋದು. CCF ಹೀರಾಲಾಲ್ ಪ್ರಾಥಮಿಕವಾಗಿ ಅವರು ಹೇಳಿದರು, ಇಲ್ಲಿ ಪಕ್ಕದಲ್ಲಿ ಒಂದು ಸತ್ತ ಹಸುವನ್ನು ನಾವು ನೋಡಿದ್ದೇವೆ. ಆ ಹಸುವಿನ ಮೇಲೆ ಏನೋ ಒಂದು ವಿಚಿತ್ರವಾದ ಕೆಮಿಕಲನ್ನು ಸಿಂಪಡಿಸಿದಾಗ ಕಾಣುತ್ತೆ, ಅದು ವಿಷವೂ ಇರಬಹುದು. ಅದನ್ನು ಗೊತ್ತಿಲ್ಲದೆ ತಿಂದು ಈ ಹುಲಿ ಕುಟುಂಬ ಸತ್ತ ಹಾಗೆ ಕಾಣುತ್ತೆ. ಅದು ಇನ್ನು ತನಿಖೆಯಿಂದ ಹೊರಬರಬೇಕು ಅಂತ ಹೇಳಿದರು. ಈಶ್ವರ್ ಖಂಡ್ರೆ
ತಕ್ಷಣ ಉನ್ನತವಾದ ತನಿಖೆಗೆ ಆದೇಶವನ್ನು ನೀಡಿದರು. PCCF ಅಧ್ಯಕ್ಷ BP ರವಿ, APCCF ಶ್ರೀನಿವಾಸುಲು, CCF ಹೀರಾಲಾಲ್ ಟಿ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಒಬ್ಬರು ವ್ಯಕ್ತಿ, ಒಬ್ಬರು ಪಶುವೈದ್ಯರು, ಒಬ್ಬರು ಪ್ರಾಣಿ ತಜ್ಞ ಸಂಜಯ್ ಗುಬ್ಬಿ ಇವರನ್ನೊಳಗೊಂಡಂಥ ಒಂದು ತನಿಖಾ ಸಮಿತಿಯನ್ನು ನೇಮಿಸಲಾಗಿದೆ. 14 ದಿನದ ಒಳಗಡೆ ವರದಿಯನ್ನು ಸಲ್ಲಿಸುವಂತೆ ಹೇಳಲಾಗಿದೆ. ಆರಂಭಿಕ ತನಿಖೆಯಲ್ಲಿ ವಿಷಪ್ರಾಶನ ಅನ್ನೋದು ಪಕ್ಕಾ ಆಗಿದೆ. ಯಾಕೆಂತಂದರೆ ಅಲ್ಲಿದ್ದಂಥ ಹಸುವನ್ನು ಮತ್ತು ಅಲ್ಲಿ ಸತ್ತು ಮಲಗಿರುವ ಹುಲಿಯನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿ ಅದು ವಿಷಪ್ರಾಶನದಿಂದ ಸತ್ತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಈಗ ಅಲ್ಲಿ ಸತ್ತು ಮಲಗಿದಂಥ ಆ ಹುಲಿಗಳ ಆಯಿತು. ಈಗ ಅಲ್ಲಿ ಹಸು ಯಾರದು ಅನ್ನುವಂಥ ತನಿಖೆಯನ್ನು ಮಾಡಲಾಗಿ ಈಗ ಬಂದ ಲೇಟೆಸ್ಟ್ ವರದಿ ಏನು ಅಂತಂದರೆ, ಒಂದು ಸಿಂಪಡಿಸಿ ಇಟ್ಟಂಥ ಆ ಹಸುವಿನ ಮಾಲಕ ಮಹದೇಶ್ವರ ಬೆಟ್ಟದ ಕಳ್ಳಬ್ಬೆ ದೊಡ್ಡಿಯ ಶಿವಣ್ಣ ಅಂತ ಗೊತ್ತಾಗಿದೆ. ಆತನ ಮಗನೂ ಇದರಲ್ಲಿ ಶಾಮೀಲು ಅಂತಲೂ ಅದರಲ್ಲಿ ಜನ ಹೇಳ್ತಾ ಇದ್ದಾರೆ. ತಂದೆಯನ್ನು ವಶಕ್ಕೆ ಪಡಿತಾ ಇದ್ದಾಗೇ ಮಗ ಅಲ್ಲಿ ಪರಾರಿಯಾಗಿದ್ದಾನೆ. ಆದರೆ ಅವನು ಟಿ ವಿಯಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡಿದ್ದಾನೆ. ನಾವು ಇದರಲ್ಲಿ ಯಾವುದೇ ರೀತಿಯ ಒಂದು ಭಾಗಿದಾರರಲ್ಲ. ನಮ್ಮ ಅಪ್ಪನೂ ಇತ್ತೀಚೆಗೆ ಅವರು ಅರಣ್ಯಕ್ಕೆ ಹಸುಗಳನ್ನು ಕೊಂಡೋಗ್ತಾನೂ ಇರಲಿಲ್ಲ. ನಾವು ಆಳುಗಳನ್ನು ಇಟ್ಟಿದ್ದೆವು. ನಾವು 3 ಮಕ್ಕಳು, ಒಬ್ಬ ತಮಿಳ್ನಾಡಲ್ಲಿ ಕೆಲಸದಲ್ಲಿದ್ದಾನೆ, ಒಬ್ಬ ಮನೆಯಲ್ಲಿದ್ದಾನೆ. ನಾನು ಮತ್ತು ನನ್ನ ತಮ್ಮ ಕೆಲಸದವ್ರು ಬರದೇ ಇದ್ದಾಗ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ ಹೊರತು ಕೆಲಸದವರೇ ಕರ್ಕೊಂಡು ಹೋಗ್ತಾಯಿದ್ರು. ಹಸು ನಮ್ಮದು ಕಾಣೆಯೂ ಆಗಿಲ್ಲ ಮತ್ತು ಅಲ್ಲಿ ಸತ್ತು ಬಿದ್ದಂಥ ಹಸು ನಮ್ಮದಲ್ಲ. ಆದ್ದರಿಂದ 6 ಜನ ಅರೆಸ್ಟ್ ಮಾಡಿದ್ರವರಲ್ಲಿ ಈಗ ಶಿವಣ್ಣನೇ ಅಪರಾಧಿ ಅಂತ ಮಾಧ್ಯಮಗಳಲ್ಲಿ ಇದರಲ್ಲಿ ಬರ್ತಾ ಇದೆ. ಆದರೆ ಈಗಿನ ತನಿಖೆಯ ಒಂದು ಹಂತದಲ್ಲಿ ಕಂಡುಬಂದಂಥ ಸತ್ಯ ಏನು ಅಂತಂದರೆ, ಶಿವಣ್ಣನ ಕುಟುಂಬಕ್ಕೆ ಸೇರಿದಂಥ ಹಸು. ಶಿವಣ್ಣ ಎಂದಿನಂತೆ ಅವರ ಕುಟುಂಬದಲ್ಲಿ 40-50 ಹಸುವನ್ನು ಸಾಕ್ತಾರೆ. ಬೆಟ್ಟಕ್ಕೆ ಅಲ್ಲಿ ಮೇಯಲಿಕ್ಕೆ ಬಿಟ್ಟಿದ್ದಾರೆ. ಮೂಲತಃ ಈ ಬೆಟ್ಟಕ್ಕೆ ಹಸುವನ್ನು ಮೇಯಲಿಕ್ಕೆ ಬಿಟ್ಟದ್ದು ತಪ್ಪು. ಯಾಕೆಂತಂದರೆ ಮಲೆಮಹದೇಶ್ವರ ಬೆಟ್ಟ ಅದು ರಿಸರ್ವ್ ಫಾರೆಸ್ಟು. ಆಮೇಲೆ ಅದು ಯಾವುದೇ ರೀತಿಯ ಮನುಷ್ಯನ ಒಂದು ಅಲ್ಲಿ ಅಕ್ರಮ ಚಟುವಟಿಕೆಗಳಿಗಾಗಲಿ ಪ್ರವೇಶಕ್ಕಾಗಲಿ ಅದು ನಿಷೇಧಿಸಲ್ಪಟ್ಟಂಥ ಜಾಗ. ಮತ್ತು ಯಾವುದೇ ರೀತಿಯಲ್ಲೂ ಸಾಕಿದ ಹಸುವನ್ನು ಅಲ್ಲಿ ಅವರು ಮೇಯಲಿಕ್ಕೆ ಬಿಡುವ ಹಾಗೂ ಇಲ್ಲ. ಬಿಟ್ಟದ್ದು ಮೊದಲನೇ ತಪ್ಪು. ಆಮೇಲೆ ಅಲ್ಲಿ ಬೇಟೆಯಾಡಿದೆ ಹಸುವನ್ನು ಅಂತಂದರೆ ಅದು ಸಹಜವಾಗಿ ಹುಲಿಗಳು ಹಸುವನ್ನು ಕಂಡಾಗ ಬೇಟೆಯಾಡಿದೆ ಅನ್ನುವ ಕಾರಣಕ್ಕಾಗಿ ಕೋಪಗೊಂಡಂಥ ಈ ಶಿವಣ್ಣ ಈ ಹುಲಿಗಳಿಗೆ ಬುದ್ಧಿ ಕಲಿಸಬೇಕು ಅಂಥೇಳಿ ಮಗನೊಟ್ಟಿಗೆ ಸೇರಿ ಅಲ್ಲಿ ಸತ್ತಂಥ ಹಸುವಿನ ಮೇಲೆ ವಿಷವನ್ನು ಹಾಕಿ ಆ ವಿಷಪ್ರಾಶನದಿಂದ 5 ಹುಲಿಗಳು ಇಲ್ಲಿ ಸತ್ತಿದ್ದಾವೆ ಅನ್ನುವಂಥ ಈ ತನಿಖೆಯ ಈ ಹೊತ್ತಿನ ಒಂದು ಸ್ಪಷ್ಟವಾದ ತನಿಖೆ. ಅಲ್ಲಿ ಒಂದೇ ಒಂದು ನಾವು ಗಮನಿಸಬೇಕಾದದ್ದು, ಮನುಷ್ಯ ಇವರ ಹಸುವನ್ನು ಸಾಕ್ಬೋದು. ಬೆಟ್ಟಗಳ ತಪ್ಪಲಿನಲ್ಲಿರುವಂಥ ವ್ಯಕ್ತಿಗಳು ಹಸುಗಳನ್ನು ಸಾಕ್ಬೋದು. ಆದರೆ ಸಾಕಿದ ಹಸುವನ್ನು ನೀವು ಆ ಕಾಡಿನಲ್ಲಿ ರಿಸರ್ವ್ ಫಾರೆಸ್ಟಲ್ಲಿ ನೀವು ಹೇಗೆ ಬಿಡ್ತೀರಿ? ಅಭಯಾರಣ್ಯ ಅಂತ ಮಾಡಿದ ಮೇಲೆ ಅದು ಆ ಪ್ರಾಣಿಗಳ ವಾಸಕ್ಕೆ ಇರುವಂಥ ಪ್ರತ್ಯೇಕವಾದಂಥ ಒಂದು ಕಾಡದು. ಅಲ್ಲಿ ಹಸುಗಳನ್ನು ಬಿಡೋದು ಮೊದಲನೇ ತಪ್ಪು. ಬಿಟ್ಟ ಮೇಲೆ ಅದು ಬೇಟೆಯಾಡಿದೆ ಅಂತ ಹೇಳಿ ಆ ಮುಗ್ಧ ಪ್ರಾಣಿಗಳ ಮೇಲೆ ಸೇಡು ತೀರಿಸ್ಕೊಳ್ಳೋದಂತೆ. ಏನು ಸೇಡು ತೀರಿಸ್ಕೊಳ್ತೀರಿ? ಈಗ ನೀವು 5 ಹುಲಿಯನ್ನು ನೀವು ವಿಷ ಹಾಕಿ ಕೊಂದರು ಅನ್ನುವ ಕಾರಣಕ್ಕಾಗಿ ಉಳಿದಂತೆ ಎಲ್ಲ ಬೆಟ್ಟದ ಹುಲಿಗಳು ಇನ್ನು ಹಸುಗಳನ್ನು ಬೇಟೆಯಾಡೋದನ್ನೇ ನಿಲ್ಲಿಸ್ಬಿಡ್ತವೆ ಅಂತ ಏನಾದರೂ ನೀವು ಭಾವಿಸಿದ್ದೀರಾ? ಹುಲಿಯನ್ನು ದೇವರು ಅಂತ ಪೂಜಿಸ್ತೀರಿ, ಮಹದೇಶ್ವರನ ವಾಹನ ಅಂತ ಪೂಜಿಸ್ತೀರಿ. ಹಾಗಾದರೆ ನಿಮಗಿರುವ ಭಕ್ತಿ, ಈ ಪೂಜನೀಯ ಒಂದು ಭಾವ ಇದೆಲ್ಲ ಲೊಟ್ಟೆ ಮತ್ತು ಸುಳ್ಳು ಅಂತಾಗಲಿಲ್ವೇ? ಅಂದರೆ ಜೀವಂತ ಹುಲಿಗಳನ್ನು ಸಿಕ್ಕಿದರೆ ನೀವು ವಿಷ ಹಾಕ್ತೀರಿ. ಅಂದರೆ ದೇವರಿಗೆ ವಿಷ ಹಾಕುವಂಥ ಪಾಖಂಡಿತನವನ್ನು ನೀವು ಮೆರೆದಿದ್ದೀರಿ. ಮನುಷ್ಯನನ್ನು ಕೊಂದದಕ್ಕಿಂತ ಹೆಚ್ಚು ಕ್ರೂರವಾದದ್ದಿದು. ಆ ಮುಗ್ಧ ಪ್ರಾಣಿಗಳನ್ನು ಕೊಂದಂಥದ್ದು ಅದು ಶಿವಣ್ಣನೇ ಇರ್ಬೋದು, ಮಾದೇವಣ್ಣನೇ ಇರ್ಬೋದು, ಇನ್ನೊಬ್ಬ ಇರ್ಬೋದು, ಅದು ಯಾರೇ ಇರ್ಬೋದು. ಅತ್ಯಂತ ಕೂಲಂಕಷವಾದಂಥ ತನಿಖೆ ಮಾಡಿ ಉನ್ನತವಾದ ಸಮಿತಿ ಹೇಗೂ ರಚನೆ ಆಗಿದೆ. ಆ ರಚನೆಯಾದಂಥ ಸಮಿತಿಯಲ್ಲಿ ತಜ್ಞರಿದ್ದಾರೆ. ಆ ತಜ್ಞರು
ಅತ್ಯಂತ ಪ್ರಾಮಾಣಿಕವಾಗಿ ಇದನ್ನು ಕಂಡುಹಿಡಿದು ಯಾರ್ಯಾರ್ದೋ ಮೇಲೆ ಗೂಬೆ ಕೂರಿಸಿ ಈ ಪ್ರಕರಣಕ್ಕೊಂದು ಅಂತ್ಯ ಹಾಡುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡಬಾರ್ದು. ಮಲೆಮಹದೇಶ್ವರ ಬೆಟ್ಟ, ಗುಂಡ್ಲೆಪೇಟೆ ಈ ಪರಿಸರದಲ್ಲಿ ಅಲ್ಲಿಯ ಅರಣ್ಯ ನಿವಾಸಿ ಬುಡಕಟ್ಟು ಜನಾಂಗದವರ ಮೇಲೆ ಅರಣ್ಯ ಇಲಾಖೆ ನಿರಂತರವಾಗಿ ಸುಳ್ಳು ಅಪಪ್ರಚಾರ ಮಾಡ್ತಾ ಇದೆ ಮತ್ತು ಅವರ ಮೇಲೆ ಸುಳ್ಳು ಕೇಸ್ ಹಾಕಿ ಅವರ ಜೀವನವನ್ನು ಬರ್ಬಾದ್ ಮಾಡ್ತಾ ಇದೆ. ಅದರ ಬಗ್ಗೆ ನಾವು ಸಾಕಷ್ಟು ಸ್ಥಳೀಯರನ್ನೇ ಮಾತಾಡಿಸಿ, ಜೇನು ಕುರುಬರನ್ನು ಅವರನ್ನೆಲ್ಲ ಮಾತಾಡಿಸಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ. ದಯವಿಟ್ಟು ಅರಣ್ಯ ಇಲಾಖೆ ಮರೆಯಬಾರದು. ಅರಣ್ಯ ಇಲಾಖೆ ಮೇಲೆ ಈಗ ಒತ್ತಡ ಇದೆ. 5 ಹುಲಿಗಳು ಇಲ್ಲಿ ಸಾವನ್ನಪ್ಪಿರೋದ್ರಿಂದ ಇಡೀ ಸಮಾಜ ಮತ್ತು ವನ್ಯಜೀವಿಯನ್ನು ಒಂದು ಪ್ರೀತಿಸುವಂಥ ಒಂದು ಸಮೂಹ ಅತ್ಯಂತ ಕ್ರುದ್ಧವಾಗಿದೆ, ಕ್ರೋಧಗೊಂಡಿದೆ, ಅಷ್ಟೇ ದುಃಖತಪ್ತವಾಗಿದೆ. ಯಾರಿಗಾದರೂ ಸತ್ತು ಬಿದ್ದಂತಹ ಆ ಒಂದು ಅಮಾಯಕ ಆ ಹುಲಿಗಳನ್ನು ನೋಡಿದರೆ ಕರುಳು ಕತ್ತರಿಸಿ ಬರ್ತದೆ. ಆ ಕಾರಣಕ್ಕಾಗಿ ಯಾವುದೇ ರೀತಿಯ ನಿರಪರಾಧಿಗಳನ್ನು ಯಾರೋ ಒಬ್ಬರ ಮೇಲೆ ಗೂಬೆ ಕೂರಿಸಿ ಪ್ರಕರಣಕ್ಕೆ ಅಂತ್ಯ ಹಾಡುವುದನ್ನು ದಯವಿಟ್ಟು ಮಾಡಬೇಡಿ. ಶಿವಣ್ಣ ಅಪರಾಧಿ ಅಂತಾದರೆ ಆ ಶಿವಣ್ಣನನ್ನು ಬಂಧಿಸಿದ್ದು ಸರಿಯಾಗಿದೆ, ತಕ್ಕ ಶಿಕ್ಷೆ ಆಗಬೇಕು. ಅದಲ್ಲ ಅಂತಾದರೆ ಕೂಲಂಕಷವಾದ ತನಿಖೆ ನಡೆಯಬೇಕು. ಅದು ಯಾರೇ ಆಗಲಿ ಅವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಲಭಿಸಲ್ಪಡಬೇಕು. ಯಾಕೆಂತಂದರೆ ಇಂಥ ಘಟನೆ ಮತ್ತೆ ಮರುಕಳಿಸಬಾರ್ದು. ಈ ಘಟನೆಯನ್ನು ಮಾಡಿಯೂ ನಮ್ಮ ಲಂಚ, ರುಷುವತ್ತು, ನ್ಯಾಯಾಲಯದ ಸಾಕ್ಷಿಯನ್ನು ಕೇಳುವಂಥ ಒಂದು ನ್ಯಾಯಾಂಗದ ಪರಿಕ್ರಮ, ಇದರಲ್ಲಿ ಕೊನೆಗೇನಾಗುತ್ತೆ ಅಂತಂದರೆ ಅಲ್ಲಿ ಕೇಸು ಬಿದ್ದೋಗ್ತದೆ, 1-2 ವರ್ಷ ಜೈಲಲ್ಲಿರ್ತಾರೆ ಮತ್ತು ವಾಪಸ್ ಬರ್ತಾರೆ. ನೋ, ಇದು ಆಗಕೂಡದು. ಕಠಿಣ ಶಿಕ್ಷೆ ಅಂದರೆ ಕಠಿಣ ಶಿಕ್ಷೆಯೇ. ಈ ಶಿಕ್ಷೆಯನ್ನು ವಿಧಿಸಿದ್ದನ್ನು ನೋಡಿ ಮತ್ತೆ ಯಾರೂ ಇಂಥ ಕೃತ್ಯವನ್ನು ಮಾಡಬಾರ್ದು. ಮತ್ತು ಅರಣ್ಯದ ಪ್ರದೇಶದಲ್ಲಿ ಬದುಕ್ತಾ ಇರುವಂಥ ಜನಸಾಮಾನ್ಯರು ನೀವೊಂದು ಯೋಚನೆ ಮಾಡಬೇಕು. ದನವನ್ನು ಕಾಡಿಗೆ ಬಿಟ್ಟಿರುವುದೇ ತಪ್ಪು. ಇವತ್ತು ವನ್ಯಪ್ರಾಣಿಗಳೆಲ್ಲ ನಾಡಿಗೆ ನುಗ್ಗುತ್ತಾ ಇದ್ದೇವೆ, ಯಾಕೆಂದರೆ ಕಾಡಿನಲ್ಲಿ ಆಹಾರ ನೀರು ಇಲ್ಲ. ಅಂಥ ಸಂದರ್ಭದಲ್ಲಿ ನೀವು ಮನೆ ಆಕಳನ್ನು ಕಾಡಿಗೆ ಹಾಕ್ಬಿಡ್ತೀರಿ. ಆ ಕಾಡಿಗೆ ಬಿಟ್ಟಂಥ ನಿಮ್ಮ ಬೇಜವಾಬ್ದಾರಿತನಕ್ಕೆ, ನಿಮ್ಮ ತಪ್ಪಿಗೆ, ನಿಮ್ಮ ಅಪರಾಧಕ್ಕೆ ಆ ಮುಗ್ಧ ಪ್ರಾಣಿಗಳಿಗೆ ಶಿಕ್ಷೆ ಕೊಟ್ಟಂಥದ್ದು ಯಾವುದೇ ದೊಣ್ಣೆ ನಾಯಕ ಇರಲಿ, ಅವನಿಗೆ ಮರಣದಂಡನೆ ಆಗುವ ಲೆವೆಲಿಗೆ ಶಿಕ್ಷೆಯನ್ನು ಕೊಡತಕ್ಕದ್ದು. ಇದು ಆದರೆ ಮಾತ್ರ ಸತ್ತ ಹುಲಿಗಳಿಗೆ ಒಂದು ನ್ಯಾಯ ಸಿಗುತ್ತೆ ಮತ್ತು ಇನ್ನು ಮುಂದೆ ಇಂಥ ಘಟನೆ ಆಗುವುದನ್ನು ನಾವು ತಪ್ಪಿಸ್ಬೋದು. ಆದರೆ ಒಂದು ಮಾತ್ರ ಸತ್ಯ, ಮನುಷ್ಯ ಎಷ್ಟು ಸ್ವಾರ್ಥಿಯಾಗಿದ್ದಾನೆ, ಮನುಷ್ಯ ಎಷ್ಟು ಕ್ರೂರಿಯಾಗಿದ್ದಾನೆ, ಮನುಷ್ಯ ಎಷ್ಟು ತನ್ನ ಬದುಕು ಅಂತ ಅದನ್ನು ಸೀಮಿತಗೊಳಿಸ್ಕೊಂಡಿದ್ದಾನೆ. ಅರಣ್ಯ ಇಲ್ಲದೆ ಇದ್ದರೆ, ಪ್ರಾಣಿಗಳಿಲ್ಲದೆ ಇದ್ದರೆ, ಪರಿಸರ ಇಲ್ಲದೆ ಇದ್ದರೆ, ಪ್ರಕೃತಿ ಇಲ್ಲದೆ ಇದ್ದರೆ ಯಾವ ಮಣ್ಣಂಗಟ್ಟಿ ನಮ್ಮ ಬದುಕು ಉಳಿಯುವುದಿಲ್ಲರಿ. ಅದಕ್ಕಾಗಿಯೇ ಹುಲಿಯನ್ನು ದೇವರು ಅಂತೇಳಿದ್ದು, ನಾಗನನ್ನು ದೇವರು ಅಂತೇಳಿದ್ದು, ಮರಗಳನ್ನು ದೇವರು ಅಂತೇಳಿದ್ದು, ನೀರನ್ನು ದೇವರು ಅಂತೇಳಿದ್ದು, ಆಕಾಶವನ್ನು ದೇವರು ಅಂತೇಳಿದ್ದು. ನಮ್ಮ ಹಿಂದಿನವರೆಲ್ಲರೂ ಪ್ರಕೃತಿಯನ್ನು ಪೂಜಿಸಿದ್ದು ಪ್ರಕೃತಿ ಜನ್ಯ ನಾವು ಅನ್ನುವ ಕಾರಣಕ್ಕಾಗಿ. ತಾಯಿ ಸಮಾನರಿ ಅದು. ಹುಲಿಯನ್ನು ನೀವು ವಿಷವಿಟ್ಟು ಕೊಂದಿದ್ದೀರಿ ಅಂದರೆ ನಿಮ್ಮ ತಾಯಿಗೆ ವಿಷ ಹಾಕಿದಂಥ ಅಪರಾಧ, ಅದು ಅಮಾನುಷತೆ. ಇದನ್ನು ದಯವಿಟ್ಟು ಸಮಾಜ ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಆಗಬೇಕು ಅಂತಂದರೆ ಈ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಗತಕ್ಕದ್ದು, ಕಠಿಣ ಶಿಕ್ಷೆ ಆಗತಕ್ಕದ್ದು. ನಮಸ್ತೆ.